ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೇದಿಕ್ ಅಸ್ಟ್ರಾಲಜರ್ಗೆ ಸ್ವಾಗತ. ನಿಮಗೆ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡೋರು ವೇದಿಕ್ ಅಸ್ಟ್ರಾಲಜರ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ವಿಡಿಯೋ ಇಷ್ಟ ಆದರೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಒಂದು ಕಮೆಂಟ್ ಮಾಡಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ ನಮಃ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಇವತ್ತು ಗುರುವಾರ ನಾವು ರಾಯರನ್ನು ನೆನೆದು ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಏಪ್ರಿಲ್ ಕುಂಭರಾಶಿ ಭವಿಷ್ಯವನ್ನು. ಕುಂಭರಾಶಿ ಸ್ನೇಹಿತರಿಗೆ ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಒಂದೇ ಒಂದು ಪದ ಸುಳ್ಳಾದರೂ ನನಗೆ ತಿಳಿಸಿ ಎಂದು ನಾನು ಖಾತರಿ ನೀಡುತ್ತೇನೆ. ಹೌದು ಸ್ನೇಹಿತರೆ, ಇಂದು ಸಂಜೆ 7 ಗಂಟೆಯ ನಂತರ ನಿಮ್ಮ ದೇಹದಲ್ಲಿನ ಪ್ರತಿಯೊಂದು ಕೂದಲು ನಿಮ್ಮ ಜೀವನದಲ್ಲಿ ಏನಾಗಲಿದೆ ಎಂದು ಕೇಳಿದಾಗ ನಿಲ್ಲುತ್ತದೆ. ಮತ್ತು ನಾನು ಹಾಗೆ ಹೇಳಿದರೆ ಸತ್ಯವನ್ನು ಕೇಳಿದ ನಂತರ ನಿಮ್ಮ ಕೈಗಳು ಮತ್ತು ಪಾದಗಳು ಎರಡೂ ಒಟ್ಟಿಗೆ ನಡುಗಲು ಪ್ರಾರಂಭಿಸುತ್ತವೆ. ಹೌದು ಸ್ನೇಹಿತರೆ, ಇಂದು ಸಂಜೆಯಿಂದ ನಿಮ್ಮ ಜೀವನದ ಹೊಸ ಆರಂಭ ಸಂಭವಿಸಲಿದೆ. ಯೋಗವಿದ್ದರೆ ನೀವು ದೇವರು ನೀಡಿದ ಜೀವನವನ್ನು ಪ್ರವೇಶಿಸಲಿದ್ದೀರಿ. ಈಗ ನಿಮ್ಮ ಜೀವನದ ಹೊಸ ಪ್ರಯಾಣವು ಈ ಸಂಜೆಯಿಂದ ಪ್ರಾರಂಭವಾಗಲಿದೆ. ಈ ಘಟನೆ ಯಾವುದೇ ಸಂದರ್ಭದಲ್ಲಿ ಸಂಭವಿಸುತ್ತದೆ. ಅದು ನಿಮ್ಮನ್ನು ಶ್ರೀಮಂತರನ್ನಾಗಿ ಮಾಡುತ್ತದೆ. ಆದರೆ ನೀವು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕಾದ ಕೆಲವು ಪ್ರಮುಖ ವಿಷಯಗಳಿವೆ ಸ್ನೇಹಿತರೆ. ಇಲ್ಲದಿದ್ದರೆ ನೀವು ನಿಮ್ಮ ಜೀವನದ ಬಗ್ಗೆ ವಿಷಾದಿಸುತ್ತೀರಿ ಮತ್ತು ನಿಮ್ಮ ಜೀವನದುದ್ದಕ್ಕೂ ಅಳುತ್ತಲೇ ಇರುತ್ತೀರಿ. ಈ ಅವಕಾಶ ನಿಮ್ಮ ಕೈಯಿಂದ ಹೋದರೆ ಮತ್ತೆ ಬರುವುದಿಲ್ಲ. ಇಂದಿನ ವಿಡಿಯೋ ನಿಮಗೆ ರಾಮಬಾಣವಾಗಿದೆ. ಅದಕ್ಕಾಗಿಯೇ ಸ್ನೇಹಿತರೆ, ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ಎಚ್ಚರಿಕೆಯಿಂದ ನೋಡಿ. ವಿಡಿಯೋ ಪ್ರಾರಂಭಿಸುವ ಮೊದಲು ಶ್ರೀರಾಮನ ಎಲ್ಲ ನಿಜವಾದ ಭಕ್ತರು ದಯವಿಟ್ಟು ವಿಡಿಯೋಗೆ ಒಂದು ಸುಂದರವಾದ ಲೈಕ್ ನೀಡಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಹೃದಯದಿಂದ ಜೈ ಶ್ರೀರಾಮ ಎಂದು ಬರೆಯಿರಿ. ಒಮ್ಮೆ ಅಲ್ಲ 3 ಬಾರಿ ಸ್ನೇಹಿತರೆ. ಮತ್ತು ಮುಂದಿನ 24 ಗಂಟೆಗಳಲ್ಲಿ ಭಗವಾನ್ ಶ್ರೀರಾಮ್ ನೀವು ಈ ವಿಡಿಯೋವನ್ನು ಪ್ರಾಮಾಣಿಕ ಹೃದಯದಿಂದ ಇಷ್ಟಪಡುತ್ತೀರಿ ಮತ್ತು ಕೊನೆಯವರೆಗೂ ನೋಡುತ್ತೀರಿ ಎಂದು ಹೇಳುತ್ತೇನೆ. ವಿಡಿಯೋವನ್ನು ಪ್ರಾರಂಭಿಸುವ ಮೊದಲು ನಿಮ್ಮೆಲ್ಲರಿಗೂ ಒಳ್ಳೆಯ ಮಾಹಿತಿಗಾಗಿ ನಾವು ಹಗಲಿರುಳು ಶ್ರಮಿಸುತ್ತೇವೆ ಎಂದು ನಾವು ನಿಮಗೆ ಹೇಳಲು ಬಯಸುತ್ತೇನೆ. ಸಾಕಷ್ಟು ಸಂಶೋಧನೆಯ ನಂತರ ನಾವು ನಿಮ್ಮೆಲ್ಲರಿಗೂ ಉತ್ತಮ ಮಾಹಿತಿಯನ್ನು ತರುತ್ತೇವೆ, ಏಕೆಂದರೆ ಇದು ನಿಮ್ಮೆಲ್ಲರ ಮತ್ತು ಸ್ನೇಹಿತರ ಜೀವನಕ್ಕೆ ಬಹಳ ಮುಖ್ಯವಾಗಿದೆ. ಇದೆಲ್ಲದಕ್ಕೂ ನಾವು ನಿಮ್ಮಿಂದ ಏನನ್ನು ಬಯಸುವುದಿಲ್ಲ. ನೀವು ನಮ್ಮ ಚಾನಲ್ಗೆ ಚಂದಾದಾರರಾಗಿ ಮತ್ತು ನಮ್ಮ ಚಾನಲ್ಗೆ ಸೇರಬೇಕೆಂದು ನಾವು ಬಯಸುತ್ತೇವೆ. ಇದರಲ್ಲಿ ನೀವು ₹1 ಕೂಡ ಪಾವತಿಸಬೇಕಾಗಿಲ್ಲ. ಇದು ನಿಮ್ಮೆಲ್ಲರಿಗೂ ನಮ್ಮ ವಿನಂತಿ ಹಾಗೂ ನೀವು ಖಂಡಿತವಾಗಿಯೂ ನಮ್ಮ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುತ್ತೀರಿ ಮತ್ತು ನಮ್ಮ ಚಾನಲ್ಗೆ ಚಂದಾದಾರರಾಗುತ್ತೀರಿ ಸ್ನೇಹಿತರೆ. ಇಂದಿನ ವಿಡಿಯೋವನ್ನು ತಪ್ಪಾಗಿ ಸಹ ತಪ್ಪಿಸಿಕೊಳ್ಳಬೇಡಿ. ಇಲ್ಲದಿದ್ದರೆ ನೀವು ನಿಮ್ಮ ಜೀವನದುದ್ದಕ್ಕೂ ಅಳುತ್ತಲೇ ಇರುತ್ತೀರಿ. ಏಕೆಂದರೆ ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ನಾವು ನಿಮ್ಮ ಜೀವನದಲ್ಲಿ ಸಂಭವಿಸುವ ತಪ್ಪು ಘಟನೆಗಳ ಬಗ್ಗೆ ಮಾತನಾಡಲಿದ್ದೇವೆ. ಅದನ್ನು ನೀವು ನಿಭಾಯಿಸಬೇಕು. ಹೌದು ಸ್ನೇಹಿತರೆ, ನಿಮ್ಮ ಮನೆಯಲ್ಲಿ ಈ 5 ವಸ್ತುಗಳು ಇದ್ದರೆ ತಕ್ಷಣ ಅವುಗಳನ್ನು ಬಿಟ್ಟು ಮನೆಯಿಂದ ಹೊರಗೆ ಎಸೆಯಿರಿ. ಏಕೆಂದರೆ ಈ ವಸ್ತುಗಳು ತುಂಬ ನಕಾರಾತ್ಮಕ ಶಕ್ತಿಯನ್ನು ಹೊರಸೂಸುತ್ತವೆ. ಅದು ನಿಮ್ಮ ಪ್ರತಿಯೊಂದು ಒಳ್ಳೆಯ ಕಾರ್ಯವನ್ನು ಒಣಗಿಸುತ್ತದೆ. ಮತ್ತು ಜ್ಯೋತಿಷ್ಯ ವಾಸ್ತುಶಾಸ್ತ್ರದಲ್ಲಿ ಮನೆ ಮತ್ತು ನಾವು ಅವುಗಳನ್ನು ಇಟ್ಟುಕೊಳ್ಳುತ್ತೇವೆ. ನಂತರ ನಮಗೆ ನಮ್ಮ ಕಾರ್ಯಗಳ ಸರಿಯಾದ ಲೆಕ್ಕ ಸಿಗುವುದಿಲ್ಲ, ನಮ್ಮ ಕೆಲಸದಲ್ಲಿ ನಮಗೆ ಯಶಸ್ಸು ಸಿಗುವುದಿಲ್ಲ ಮತ್ತು ನಮ್ಮ ಜೀವನವು ಸುಧಾರಿಸುತ್ತಿಲ್ಲ. ಒಳ್ಳೆಯ ಸಮಯಗಳು ಬರುತ್ತೆ, ಕಷ್ಟಪಟ್ಟು ಕೆಲಸ ಮಾಡಿದ ನಂತರವೂ ನಮಗೆ ಯಶಸ್ಸು ಸಿಗುತ್ತಿಲ್ಲ ಎಂದು ನಾವು ಯೋಚಿಸುತ್ತಲೇ ಇರುತ್ತೇವೆ. ಮತ್ತು ಕಳೆದ 2 ವಿಷಯಗಳ ಬಗ್ಗೆ ನಿಮಗೆ ಯಾವುದೇ ಸುಳಿವು ಇಲ್ಲ ಎಂದು ನಾನು ನಿಮಗೆ ಖಾತರಿ ನೀಡುತ್ತೇನೆ. ಹೌದು, ಇಲ್ಲಿಯವರೆಗೆ ಯಾರು ಈ ವಿಷಯಗಳು ಎಷ್ಟು ಅಪಾಯಕಾರಿ ಎಂದು ನಿಮಗೆ ವಿವರಿಸಿಲ್ಲ. ಆದ್ದರಿಂದ ವಿಡಿಯೋದಲ್ಲಿ ನಮ್ಮೊಂದಿಗೆ ಇರಿ. ಈ ವಿಡಿಯೋ ನಿಮಗೆ ವಜ್ರಗಳು ಮತ್ತು ಮುತ್ತುಗಳಿಗಿಂತ ಹೆಚ್ಚು ಮೌಲ್ಯಯುತವಾಗಿದೆ, ಏಕೆಂದರೆ ಇದು ನೀವು ಇಲ್ಲಿಯವರೆಗೂ ನೋಡದಿದ್ದನ್ನು ನಿಮಗೆ ನೀಡುತ್ತದೆ. ಅಂತಹ ವಿಡಿಯೋಗಳನ್ನು ಮಾಡಲು ಸಾಕಷ್ಟು ಶ್ರಮ ಬೇಕಾಗುತ್ತದೆ. ಬಹಳಷ್ಟು ಅಧ್ಯಯನ ಮಾಡಬೇಕು. ಆಗ ಮಾತ್ರ ನಾವು ನಿಮಗಾಗಿ ವಿಡಿಯೋವನ್ನು ಮಾಡಬಹುದು. ಪ್ರತಿಯಾಗಿ ನೀವು ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಬೇಕು ಮತ್ತು ವಿಡಿಯೋದಲ್ಲಿ ಹೇಳಲಾದ ವಿಷಯವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಬೇಕೆಂದು ನಾವು ನಿಮ್ಮಿಂದ ಬಯಸುತ್ತೇವೆ. ಆದರೂ ನಿಮಗೆ ಏನಾದರೂ ಅರ್ಥವಾಗದಿದ್ದರೆ ನೀವು ಕಮೆಂಟ್ ಮಾಡುವ ಮೂಲಕ ಕೇಳಬಹುದು ಸ್ನೇಹಿತರೆ. ಕೆಲವರು ವಿಡಿಯೋವನ್ನು ಅರ್ಧ ಮನಸ್ಸಿನಿಂದ ನೋಡಿದ ನಂತರ ಅದನ್ನು ಮಧ್ಯದಲ್ಲಿ ಬಿಡುತ್ತಾರೆ ಮತ್ತು ನಂತರ ಅವರಿಗೆ ಏನು ಅರ್ಥವಾಗಲಿಲ್ಲ ಎಂದು ಹೇಳುತ್ತಾರೆ. ಆದ್ದರಿಂದ ನೀವು ಮಾಡಬೇಕಾಗಿರುವುದು ಇಷ್ಟೇ: ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಈ ವಿಡಿಯೋದು ನಿಮ್ಮ ಮನೆ ತುಂಬಿದರೆ ನೀವು ಪಡೆಯುವ ಎಲ್ಲ ದೈವಿಕ ಆಶೀರ್ವಾದಗಳು ಮತ್ತು ಪುಣ್ಯ ಕಾರ್ಯಗಳನ್ನು ನೀವು ಪಡೆಯುತ್ತೀರಿ ಮತ್ತು ನಿಮ್ಮ ಮೋಕ್ಷವು ಖಚಿತ.
ಹೆಚ್ಚಿನ ಸಮಯವನ್ನು ವ್ಯರ್ಥ ಮಾಡದೆ ವಿಡಿಯೋವನ್ನು ಪ್ರಾರಂಭಿಸೋಣ. ಆದರೆ ಅದಕ್ಕೂ ಮೊದಲು ನಾನು ನಿಮ್ಮನ್ನು ಸಂಪೂರ್ಣ ಭಕ್ತಿಯಿಂದ ಕಮೆಂಟ್ಗಳಲ್ಲಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಎಂದು ಬರೆಯಲು ವಿನಂತಿಸುತ್ತೇನೆ. ಸ್ನೇಹಿತರೆ, ಮತ್ತೆ ಯಾವುದೇ ಹಾನಿ ಮಾಡಲು ಸಾಧ್ಯವಿಲ್ಲ. ಈ ಜಗತ್ತಿನಲ್ಲಿ, ವಿಶ್ವದಲ್ಲಿ ಶ್ರೀರಾಮನಿಗಿಂತ ದೊಡ್ಡ ಶಕ್ತಿ ಇಲ್ಲ ಎಂಬುದು ನೆನಪಿಡಿ. ಶಕ್ತಿಯ ಶುದ್ಧ ರೂಪ ರಾಮನೇ ಮತ್ತು ರಾಮನ ನೀವು ನಿಮ್ಮ ಮನೆಯಿಂದ ತಕ್ಷಣ ತೆಗೆದು ಹಾಕಬೇಕಾದ 5 ವಿಷಯಗಳು ಮತ್ತು ಅವುಗಳನ್ನು ಹೊರಹಾಕಬೇಕಾದ ವಿಷಯಗಳನ್ನು ನಾವು ನಿಮಗೆ ಹೇಳುತ್ತೇನೆ. ಗ್ರಹಗಳ ಸಂಚಾರದ ಆಧಾರದ ಮೇಲೆ ನೀವು ಹೇಗೆ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು ಎಂಬುದನ್ನು ಸಹ ನಾವು ನಿಮಗೆ ಹೇಳುತ್ತೇವೆ. ಇದರಿಂದ ನೀವು ಕಡಿಮೆ ನಷ್ಟವನ್ನು ಅನುಭವಿಸುತ್ತೀರಿ ಮತ್ತು ನಿಮ್ಮ ಪ್ರಯೋಜನಗಳನ್ನು ಹೆಚ್ಚಿಸಿಕೊಳ್ಳುತ್ತೀರಿ. ಈ ಸಮಯವು ನೀವು ಹೆಚ್ಚು ಶುದ್ಧ ಮತ್ತು ಸದ್ಗುಣಶೀಲರಾಗಿ ಕಾಣುತ್ತೀರಿ. ಅಂದರೆ ನೀವು ಒಳ್ಳೆಯತನವನ್ನು ಅಳವಡಿಸಿಕೊಂಡರೆ ನೀವು ಹೆಚ್ಚು ಪ್ರಗತಿ ಹೊಂದುತ್ತೀರಿ ಮತ್ತು ನಿಮ್ಮ ಕೆಲಸದಲ್ಲಿ ಯಶಸ್ಸನ್ನು ಸಾಧಿಸುತ್ತೀರಿ. ಶನಿಯು ನಿಮ್ಮನ್ನು ಗಮನಿಸುತ್ತಿದ್ದಾನೆ ಮತ್ತು ಶನಿಯನ್ನು ಕರ್ಮದ ದೇವರು, ಅದೃಷ್ಟದ ದೇವರು ಎಂದು ಕರೆಯಲಾಗುತ್ತದೆ. ಆದ್ದರಿಂದ ನೀವು ಸಾಧ್ಯವಾದಷ್ಟು ಸತ್ಯವನ್ನು ಮಾತನಾಡಬೇಕು ಮತ್ತು ಸುಳ್ಳು ಮತ್ತು ತಪ್ಪುಗಳಿಂದ ಸಾಧ್ಯವಾದಷ್ಟು ದೂರವಿರಬೇಕು. ಹೌದು, ಮತ್ತು ಈ ಸಮಯದಲ್ಲಿ ನೀವು ಹಣಕಾಸಿನ ವಹಿವಾಟುಗಳ ಬಗ್ಗೆ ವಿಶೇಷವಾಗಿ ಜಾಗರೂಕರಾಗಿರಬೇಕು. ನೀವು ಬಹಳ ಸಮಯದಿಂದ ಹಣಕಾಸಿನ ಸಮಸ್ಯೆಗಳನ್ನು ಎದುರಿಸುತ್ತಿದ್ದೀರಿ ಎಂದು ನಮಗೆ ತಿಳಿದಿದೆ. ನೀವು ಹಣವನ್ನು ಸಾಲವಾಗಿ ನೀಡಿದ ವ್ಯಕ್ತಿ ಇನ್ನೂ ಅದನ್ನು ಹಿಂತಿರುಗಿಸಿಲ್ಲ ಮತ್ತು ನೀವು ತನಗಾಗಿ ಸಹಾಯ ಮಾಡಿದ ವ್ಯಕ್ತಿ ನಿಮ್ಮನ್ನು ನೋಯಿಸುತ್ತಾ ರೂಬಿ ಏನು ವ್ಯವಹಾರವು ಸರಿಯಾಗಿ ನಡೆಯುತ್ತಿಲ್ಲ. ಅಂದರೆ ನೀವು ಈಗಲೇ ಹಣದ ಬಗ್ಗೆ ತುಂಬ ಚಿಂತಿತರಾಗಿದ್ದರೆ, ಆದರೆ ನೀವು ಅಭ್ಯಾಸಗಳನ್ನು ಸುಧಾರಿಸದಿದ್ದರೆ ನೀವು ತೊಂದರೆಗೊಳಗಾಗುತ್ತಲೇ ಇರುತ್ತೀರಿ. ನಿಮ್ಮ ಕೆಟ್ಟ ಅಭ್ಯಾಸವೆಂದರೆ ನೀವು ಭಾವನೆಗಳಿಂದ ಆಕರ್ಷಿತರಾಗಿ ತಕ್ಷಣ ಜನರಿಗೆ ಹಣದಿಂದ ಸಹಾಯ ಮಾಡುತ್ತೀರಿ. ಹೌದು ಸ್ನೇಹಿತರೆ, ಇತರರು ನಿಮ್ಮನ್ನು ದುರುಪಯೋಗಪಡಿಸಿಕೊಳ್ಳುತ್ತಾರೆ. ನಿಮ್ಮ ಶತ್ರುಗಳು ನಿಮ್ಮ ಸ್ವಂತ ಜನರಲ್ಲಿದ್ದಾರೆ ಮತ್ತು ನೀವು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ತುಂಬ ಬಲಿಷ್ಠ ವ್ಯಕ್ತಿಯಾಗಿರುವುದರಿಂದ ಹೊರಗಿನಿಂದ ಯಾರು ನಿಮಗೆ ಒಂದು ಕೂದಲಿಗೆ ಹಾನಿ ಮಾಡಲು ಸಾಧ್ಯವಿಲ್ಲ ಎಂಬುದನ್ನು ನೀವು ನೆನಪಿನಲ್ಲಿ ಇಡಬೇಕು. ಆದರೆ ನೀವು ನಿಮ್ಮ ಸ್ವಂತ ಜನರ ಮುಂದೆ ಸೋಲುತ್ತೀರಿ. ನಿಮ್ಮ ಸ್ವಂತ ಜನರನ್ನು ಗುರುತಿಸುವುದಿಲ್ಲ ಮತ್ತು ನಿಮ್ಮ ಗುಪ್ತ ಶತ್ರುಗಳು ನಿಮ್ಮ ಮೇಲೆ ದಾಳಿ ಮಾಡುತ್ತಾರೆ ಮತ್ತು ಘಾಟ್ನಲ್ಲಿ ನಿಮಗೆ ಅರ್ಥವಾಗದ ಏನಾದರೂ ಸಂಭವಿಸುತ್ತದೆ. ಆದರೆ ನೀವು ದುರುಪಯೋಗಪಡಿಸಿಕೊಳ್ಳುತ್ತೀರಿ. ನಂತರ ಜನರು ನಿಮ್ಮನ್ನು ಮೂರ್ಖರೆಂದು ಭಾವಿಸುತ್ತಾರೆ. ಹೌದು ಸ್ನೇಹಿತರೆ, ಯಾರು ನಿಮ್ಮ ಭಾವನೆಗಳಿಗೆ ಬೆಲೆ ಕೊಡುವುದಿಲ್ಲ ಅಥವಾ ಯಾರು ನಿಮ್ಮನ್ನು ಪರಿಗಣಿಸುವುದಿಲ್ಲ. ಅದಕ್ಕಾಗಿಯೇ ನಾವು ನಿಮಗೆ ಹಣದ ಬಗ್ಗೆ ತುಂಬ ಜಾಗರೂಕರಾಗಿರಿ ಎಂದು ಹೇಳುತ್ತಿದ್ದೇನೆ. ಯಾರಾದರೂ ನಿಮ್ಮೊಂದಿಗೆ ಪ್ರೀತಿಯ ಬಗ್ಗೆ ಮಾತನಾಡಿದಾಗ, ಸಿಹಿಯಾಗಿ ಮಾತನಾಡಿದಾಗ ಮತ್ತು ಹಣವನ್ನು ಕೇಳಲು ಪ್ರಯತ್ನಿಸಿದಾಗ ನೀವು ಮೊದಲು ನಿಮ್ಮ ಹಳೆಯ ದಾಖಲೆಗಳನ್ನು ಪರಿಶೀಲಿಸಬೇಕು. ಅದನ್ನು ತೆಗೆದುಕೊಂಡು ಕೊನೆಯ ಬಾರಿ ನೀವು ಅವನಿಗೆ ಹಣ ನೀಡಿ ಮತ್ತು ಅದು ಹಿಂತಿರುಗಿದ್ದರೆ ಅದು ಕೆಟ್ಟ ವಿಷಯಗಳನ್ನು ತರುತ್ತದೆ. ಹೌದು ಸ್ನೇಹಿತರೆ, ನಿಮ್ಮ ಸಂಬಂಧವು ಹಾಳಾಗುತ್ತದೆ. ಆದ್ದರಿಂದ ನೀವು ಅಂತಹ ಹಣವನ್ನು ನೀಡುವ ಮೊದಲು ಬಹಳ ಜಾಗರೂಕರಾಗಿರಬೇಕು ಮತ್ತು ನೀವು ಸಾಲ ಮಾಡಬಾರದು ಮತ್ತು ನೀವು ಸಾಲ ನೀಡಬಾರದು ಮತ್ತು ವ್ಯವಹಾರಕ್ಕಾಗಿ ಸಾಲ ಪಡೆಯಲು ಬಯಸಿದರೆ ಖಂಡಿತ ಆ ಹಣವನ್ನು ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಬಳಸಬೇಡಿ. ಇಲ್ಲದಿದ್ದರೆ ನಿಮ್ಮನ್ನು ತುಂಬ ಕೆಟ್ಟದಾಗಿ ದೂಷಿಸಲಾಗುತ್ತದೆ. ಈ ವ್ಯವಹಾರಕ್ಕಾಗಿ ಸಾಲ ಪಡೆಯುವುದು ಒಂದು ವಿಷಯ ಮತ್ತು ವೈಯಕ್ತಿಕ ಖರ್ಚುಗಳಿಗಾಗಿ ಸಾಲ ಪಡೆಯುವುದು ಇನ್ನೊಂದು ವಿಷಯ. ಆದ್ದರಿಂದ ನೀವು ವೈಯಕ್ತಿಕ ಖರ್ಚುಗಳಿಗಾಗಿ ಸಾಲ ಪಡೆಯಬಾರದು. ಈಗ ನೀವು ಅದನ್ನು ಹಿಂತಿರುಗಿಸಲು ಸಾಧ್ಯವಾಗುವುದಿಲ್ಲ ಮತ್ತು ಹಿಂತಿರುಗುವಾಗ ನೀವು ಬಹಳಷ್ಟು ತೊಂದರೆಗಳನ್ನು ಎದುರಿಸಬೇಕಾಗುತ್ತದೆ. ಮತ್ತು ನಿಮ್ಮ 2ನೇ ಸಮಸ್ಯೆ ಜೂಲ್ ಕರಾರ್ಜಿ. ಹೌದು ಸ್ನೇಹಿತರೆ, ಭಾವನೆಯಲ್ಲಿ ಹಣವನ್ನು ಖರ್ಚು ಮಾಡುವಾಗ ನಿಮ್ಮದು ಏನೆಂದು ನೀವು ಮರೆತು ಬಿಡುತ್ತೀರಿ. ನಿಮ್ಮ ಜೇಬಿನಲ್ಲಿ ಎಷ್ಟು ಹಣವಿದೆ, ನೀವು ಎಲ್ಲವನ್ನು ಹಾಳು ಮಾಡುತ್ತೀರಿ. ನಂತರ ನೀವು ಲೆಕ್ಕಾಚಾರಗಳನ್ನು ಮಾಡಿದಾಗ ನೀವು ಏಕೆ ಇಷ್ಟೊಂದು ಖರ್ಚು ಮಾಡಿದ್ದೀರಿ ಎಂದು ನೀವೇ ಅಸಮಾಧಾನಗೊಳ್ಳುತ್ತೀರಿ ಮತ್ತು ತೊಂದರೆಗೊಳಗಾಗುತ್ತೀರಿ. ಆದರೆ ನೀವು ವ್ಯರ್ಥವಾಗಿ ಖರ್ಚು ಮಾಡುವ ಸಂಬಂಧಗಳು ನಿಮ್ಮ ಬಳಿ ಹಣವಿಲ್ಲದಾಗ ಹೇಗಾದರೂ ನಿಮ್ಮನ್ನು ಬೆಂಬಲಿಸುವುದಿಲ್ಲ. ಅಂದರೆ ನಿಮ್ಮ ಜೀವನದಲ್ಲಿ ಹಣದ ಆಟವು ಈ ರೀತಿ ನಡೆಯುತ್ತಿದೆ. ಈ ಲೆಕ್ಕಾಚಾರ ಇಂದಿನಿಂದ ಪ್ರಾರಂಭವಾಗುತ್ತದೆ. ನೀವು ಈ ಎಚ್ಚರಿಕೆಯನ್ನು ಗಂಭೀರವಾಗಿ ಪರಿಗಣಿಸಿದರೆ ಮುಂಬರುವ ಸಮಯಗಳನ್ನು ನಿರೀಕ್ಷಿಸಲು ಮತ್ತು ನಿಮ್ಮ ಹೆಜ್ಜೆಗಳನ್ನು ಸರಿಯಾದ ದಿಕ್ಕಿನಲ್ಲಿ ನಡೆಸಲು ನಿಮಗೆ ಸಾಧ್ಯವಾಗುತ್ತದೆ. ಈ ಸಮಯವು ನಿಮ್ಮನ್ನು ಕೆಳಗಿಳಿಸಲು ಅಲ್ಲ, ಬದಲಾಗಿ ಮೇಲಕ್ಕೆತ್ತಲು ಬಂದಿದೆ. ಇದು ವಿಶ್ವವು ಹೇಳುತ್ತಿರುವ ಸಮಯ. ನಿಮ್ಮ ಖಾತೆ ಈಗ ಇತ್ಯರ್ಥವಾಗಿದೆ. ಕೆಟ್ಟದ್ದನ್ನು ಮಾಡುವವರು ಬೀಳುತ್ತಾರೆ ಮತ್ತು ನೀವು ಎದ್ದೇಳುತ್ತೀರಿ. ಶತ್ರುಗಳು ಓಡಿ ಹೋಗುತ್ತಾರೆ ಮತ್ತು ನೀವು ಹೊಳೆಯುತ್ತೀರಿ. ಆಟವು ಈಗ ತಿರುಗಿದೆ ಮತ್ತು ಈ ತಲೆಕೆಳಕಾದ ಆಟದಲ್ಲಿ ಗೆಲುವು ನಿಮ್ಮದಾಗಿದೆ. ನಿಮ್ಮ ಮೇಲೆ ಎಷ್ಟು ಕಣ್ಣುಗಳಿವೆ ಎಂದು ನಿಮಗೆ ತಿಳಿದಿರಲಿಲ್ಲ.
ಜನರು ನಿಮ್ಮ ನಗುವಿಗೆ ಅಸೂಹೆ ಪಟ್ಟರು, ನಿಮ್ಮ ಏರಿಕೆಗೆ ಎದುರುತ್ತಿದ್ದರು, ನಿಮ್ಮ ಪ್ರಗತಿಗೆ ನಡುಗುತ್ತಿದ್ದರು. ಅಂತಹ ಅವರು ಶಾಂತವಾಗಿ ಕಾಣಿಸಿಕೊಂಡರು, ಆದರೆ ಆಳವಾಗಿ ಅವರು ನಿಮ್ಮನ್ನು ಕೆಳಗಿಳಿಸಲು ಪ್ರತಿಯೊಂದು ತಂತ್ರವನ್ನು ರೂಪಿಸುತ್ತಿದ್ದರು. ಆದರೆ ಈಗ ಪ್ರತಿಯೊಂದು ನಡೆಯೂ ವಿರುದ್ಧ ಪರಿಣಾಮ ಬೀರುತ್ತದೆ, ಏಕೆಂದರೆ ಬ್ರಹ್ಮಾಂಡವು ಯಾರನ್ನಾದರೂ ಮೇಲಕ್ಕೆತ್ತಲು ಬಂದಾಗ ಗುಪ್ತ ಶತ್ರುಗಳ ಗೋಡೆಗಳು ಸ್ವಯಂಚಾಲಿತವಾಗಿ ಕುಸಿಯುತ್ತವೆ. ಇಂದು ನಿಮ್ಮ ಜೀವನವು 3 ಅನಿರೀಕ್ಷಿತ ತಿರುವುಗಳನ್ನು ಎದುರಿಸುವುದಿಲ್ಲ, ಆದರೆ 3 ತಿರುವುಗಳನ್ನು ಎದುರಿಸುತ್ತದೆ. ಮೊದಲನೆಯದು, ನಿಮ್ಮೊಳಗಿನ ನಿದ್ರೆಯನ್ನು ಜಾಗೃತಗೊಳಿಸಿ. ನೀವು ಇನ್ನು ಮುಂದೆ ಯಾರಿಗೂ ತಲೆಬಾಗಬೇಕಾಗಿಲ್ಲ ಎಂದು ನೀವು ಅರಿತುಕೊಳ್ಳುವಿರಿ. ನಿಮ್ಮೊಳಗಿನ ವಿಭಿನ್ನ ರೀತಿಯ ಶಕ್ತಿ ಜಾಗೃತಗೊಳ್ಳುತ್ತದೆ. ನಿಮ್ಮ ಧ್ವನಿ ಕೊನೆಯದಾಗಿ ಸ್ನೇಹಿತರೆ, ಬ್ರಹ್ಮ ವಿಷ್ಣು ಮಹೇಶನ ಆಶೀರ್ವಾದದಿಂದ ನಿಮ್ಮ ಜೀವಿತಾವಧಿಯಲ್ಲಿ ನೀವು ಯಾವ 4 ಮಹಾನ್ ಆಶೀರ್ವಾದಗಳು ಮತ್ತು ಒಳ್ಳೆಯ ಸುದ್ದಿಗಳನ್ನು ಪಡೆಯುತ್ತೀರಿ ಎಂಬುದನ್ನು ಕಂಡುಕೊಳ್ಳುವ ಸಮಯ ಇದು. ಅಂತಿಮವಾಗಿ ನೀವು ಯಾವ ಆಧ್ಯಾತ್ಮಿಕ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಎಂದು ನಾವು ನಿಮಗೆ ಹೇಳುತ್ತೇವೆ. ಅದು ಮುಂದಿನ 4 ದಿನಗಳಲ್ಲಿ ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಪರಿವರ್ತಿಸುತ್ತದೆ. ಹೌದು, ಸ್ನೇಹಿತರೆ, ಆದ್ದರಿಂದ ದಯವಿಟ್ಟು ವಿಡಿಯೋವನ್ನು ಎಚ್ಚರಿಕೆಯಿಂದ ನೋಡಿ. ಮುಂದುವರಿಯುವ ಮೊದಲು ಇನ್ನೂ ವಿಡಿಯೋವನ್ನು ಇಷ್ಟಪಡದಿದ್ದರೆ ಸ್ನೇಹಿತರೆ, ನಿಮ್ಮ ಖರ್ಚುಗಳನ್ನು ನಿಯಂತ್ರಿಸಲು ಪ್ರಯತ್ನಿಸಬೇಕು. ಉತ್ತಮ ಮತ್ತು ನೀವು ಐಷಾರಾಮಿಗಳ ಮೇಲೆ ಹೆಚ್ಚು ಖರ್ಚು ಮಾಡುತ್ತೀರಿ. ನೀವು ಜೀವನದಲ್ಲಿ ಎಲ್ಲ ಐಷಾರಾಮಿಗಳನ್ನು ಹೊಂದಲು ಬಯಸುತ್ತೀರಿ, ಆದರೆ ಪ್ರತಿಯೊಂದು ಐಷಾರಾಮಿಗಳನ್ನು ಅನುಸರಿಸುವಾಗ ನೀವು ನಿಮ್ಮ ಬಜೆಟನ್ನು ಹಾಳು ಮಾಡುತ್ತೀರಿ ಮತ್ತು ನಂತರ ನೀವು ವಿಷಾದಿಸಬೇಕಾಗುತ್ತದೆ ಎಂಬುದನ್ನು ನೆನಪಿಡಿ. ಹೌದು, ಈ ಸಮಯದಲ್ಲಿ ನಾವು ನಿಮಗೆ ಹೇಳಲು ಬಯಸುತ್ತೇವೆ, ನೀವು ದೈಹಿಕವಾಗಿ ಬಲಶಾಲಿಯಾಗಿದ್ದರೂ ನೀವು ಸ್ವಲ್ಪ ಜಾಗರೂಕರಾಗಿರಬೇಕು. ಹೊಟ್ಟೆಗೆ ಸಂಬಂಧಿಸಿದ ಕಾಯಿಲೆಗಳು ನಿಮ್ಮನ್ನು ತೊಂದರೆಗೊಳಿಸಬಹುದು. ನೀವು ನಿಮ್ಮ ಆಹಾರದ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕು. ಹೇಗಾದರೂ ನಿಮ್ಮ ಬೆನ್ನು ಸ್ವಲ್ಪ ಸೂಕ್ಷ್ಮವಾಗಿರುತ್ತದೆ ಎಂದು ನಿಮಗೆ ಹೇಳೋಣ. ಸಾಮಾನ್ಯವಾಗಿ ನಿಮಗೆ ಅದರಲ್ಲಿ ಯಾವುದೇ ಸಮಸ್ಯೆ ಇರುವುದಿಲ್ಲ, ಆದರೆ ನೀವು ಸ್ವಲ್ಪ ತಪ್ಪಾಗಿ ತಿಂದರೂ ನಿಮ್ಮ ಹೊಟ್ಟೆ ತಕ್ಷಣವೇ ಅಸಮಾಧಾನಗೊಳ್ಳುತ್ತದೆ ಮತ್ತು ಕೆಲವು ಸೋಂಕುಗಳು ನಿಮ್ಮನ್ನು ತೊಂದರೆಗೊಳಿಸಲು ಪ್ರಾರಂಭಿಸುತ್ತವೆ. ಆದ್ದರಿಂದ ಸ್ವಲ್ಪ ಎಚ್ಚರವಾಗಿರಿ. ಒಳ್ಳೆಯ ಆಹಾರದ ಕ್ರಮವನ್ನು ಅಳವಡಿಸಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನಿಮಗೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ಸ್ನೇಹಿತರೆ, ಹೊಸದಾಗಿ ನೋಡೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಬರುತ್ತೆ, ತಕ್ಷಣ ನೋಡ್ಬೋದು. ಸ್ನೇಹಿತರೆ, ಎಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ.